ಇನ್ನು ಧಾರವಾಡದ ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮ ಸಂಘರ್ಷವೊಂದು ನಡೀತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗಿತ್ತು. ಅಲ್ಲಿ ಒಂದು ಕಡೆ ಹನುಮನ ಮೂರ್ತಿ ಇತ್ತು, ಮತ್ತೊಂದು ಕಡೆ ದರ್ಗಾಗೆ ಸಂಬಂಧಪಟ್ಟ ಕಲ್ಲಿನ ಮೇಲೆ ಕೆತ್ತಿದಂತಹ ಹೆಸರಿತ್ತು. ಈ ವಿಚಾರವಾಗಿ ದಂಗಲ್ ಆರಂಭ ಆಗ್ತಾ ಇದ್ದ ಹಾಗೆಯೇ ಮಹಾನಗರ ಪಾಲಿಕೆ ಮತ್ತು ಪೊಲೀಸರು ಮಧ್ಯಸ್ಥಿಕೆಯನ್ನು ವಹಿಸಿ ಆ ಸನ್ನಿವೇಶಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಹಾಗಾದರೆ ಅಲ್ಲಿ ಆಗಿದ್ದಾದರೂ ನಡೆದಿದ್ದಾದರೂ ಏನು ಅಂತ ನೋಡೋಣ ಬನ್ನಿ. ಒಂದೇ ಸ್ಥಳದಲ್ಲಿ ಹಿಂದೂ ಮುಸ್ಲಿಂ ದೇವರ ಆರಾಧನೆ, ಬಜರಂಗ ದಳ ಮುಸ್ಲಿಂ ಮುಖಂಡರ ಮಧ್ಯೆ ಜಟಾಪಟಿ, ಎರಡು ಕೋಮಿನ ವಿಗ್ರಹ ತೆರವುಗೊಳಿಸಿದ ಪಾಲಿಕೆ, ಪೊಲೀಸರು ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳಾಂತರ. ಧಾರವಾಡ ಸೂಪರ್ ಮಾರ್ಕೆಟ್ ಪಾರ್ಕಿಂಗ್ ಜಾಗ ಹೊಂದಿದೆ. ಅದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟಿದ್ದು. ಅದೇ ಜಾಗದಲ್ಲಿ ಎರಡು ಮರಗಳಿವೆ. ಒಂದು ಮರದ ಕೆಳಗೆ ಆಂಜನೇಯನ ಮೂರ್ತಿ, ಕರಿಯಮ್ಮ ಹಾಗೂ ನಾಗದೇವರ ಮೂರ್ತಿಗಳಿದ್ದು ಅಲ್ಲಿ ಹಲವಾರು ವರ್ಷಗಳಿಂದ ಪೂಜೆ ನಡೆಯುತ್ತಲೇ ಬರಲಾಗಿತ್ತು. ಅದರ ಪಕ್ಕವೇ ಇರುವ ಮತ್ತೊಂದು ಮರದ ಕೆಳಗೆ ಮೆಹಬೂಬ್ ಸುಭಾನಿ ದರ್ಗಾದ ಕಲ್ಲುಗಳು ಇದ್ವು. ಹೀಗಾಗಿ ಬಜರಂಗ ದಳ ಕಾರ್ಯಕರ್ತರು ಸ್ಥಳಕ್ಕೆ ಬಂದು ಉದ್ದೇಶಪೂರ್ವಕವಾಗಿ ಈ ಕಲ್ಲುಗಳನ್ನ ತಂದಿಡ್ಲಾಗಿದೆ ಅಂತ ತಕರಾರು ತೆಗೆದಿದ್ರು. ಕೆಲವೇ ಕ್ಷಣಗಳಲ್ಲಿ ಆ ಸ್ಥಳದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಅನೇಕ ಮುಖಂಡರು ಜಮಾಯಿಸಿದ್ದರಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇದು ಪಾರ್ಕಿಂಗ್ ಅಂತ ಹೇಳಿ ನಾವು ಸಿಮೆಂಟ್ ಇಟ್ಟಂತ ಜಾಗ. ಮುಂದಿನ ದಿವಸ ಇದನ್ನ ಪೂರ್ತಿ ಗ್ರಿಲ್ ಹಾಕಿಸಿ ಇಲ್ಲಿ ಯಾವುದೂ ಸಾರ್ವಜನಿಕವಾಗಿ ನಾವು ಕೊಡೋದು ಬರೀ ಗಾಡಿ ಪಾರ್ಕಿಂಗ್ ಮಾತ್ರ. ಮುಸಲ್ಮಾನ್ ಬಾಂಧವರಾಗಲಿ ಹಿಂದೂ ಬಾಂಧವರು ಸ್ವ ಇಚ್ಛೆಯಿಂದ ಅವ್ರು ತಮ್ಮ ಮೂರ್ತಿ ತಾವು ತಗೊಳತ್ತಾರ, ಅವ್ರ ಮೂರ್ತಿ ಅವ್ರು ತಗೊಳ್ಳೋ, ಇಷ್ಟೇ. ಇದಕ್ಕಿಂತ ಜಾಸ್ತಿ ದೊಡ್ಡ ಘಟನೆ ಏನಾಗಿಲ್ಲ. ಇನ್ನು ಅಷ್ಟರಲ್ಲಿ ಶಹರ ಪೊಲೀಸ್ ಠಾಣೆಗೆ ಕೂಡ ಈ ವಿಷಯ ಗೊತ್ತಾಗಿದೆ. ಸ್ಥಳಕ್ಕೆ ಎಸಿಪಿ ಪ್ರಶಾಂತ್ ಸಿದ್ದನಗೌಡರ, ಇನ್ಸ್ಪೆಕ್ಟರ್ ಕಾಡದೇವರ ಮಠ, ಪಾಲಿಕೆ ಸದಸ್ಯ ಶಂಭು ಸಾಲಿಮನಿ ಹಾಗೂ ಪಾಲಿಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಈ ವೇಳೆ ಬಜರಂಗ ದಳ ಹಾಗೂ ಪಾಲಿಕೆ ಸದಸ್ಯರ ಮಧ್ಯೆ ಮಾತಿನ ಚಕಮಕಿಯೇ ನಡೆಯಿತು. ಈಗ ಹಿಂದೂ ದೇವರು ಇರುವ ಜಾಗದಲ್ಲಿ ಮುಸ್ಲಿಂ ಸಮುದಾಯದವರು 2-3 ತಿಂಗಳ ಹಿಂದೆ ದರ್ಗಾದ ಜಾಗ ಅಂತ ಕಲ್ಲು ತಂದು ಇಟ್ಟಿದ್ದಾರೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಎಂದು ಬಜರಂಗ ದಳ ಕಾರ್ಯಕರ್ತರು ಒತ್ತಾಯಿಸಿದ್ರು. ಎಲ್ಲಾ ಪರಿಸ್ಥಿತಿಯನ್ನ ಅವಲೋಕಿಸಿದ ಪೊಲೀಸರು ಮತ್ತು ಪಾಲಿಕೆ ಅಧಿಕಾರಿಗಳು ಸದ್ಯ ಎರಡೂ ಧರ್ಮದ ದೇವರುಗಳ ಕಲ್ಲನ್ನ ಅಲ್ಲಿಂದ ತೆಗೆದು ಆ ಜಾಗವನ್ನು ಪಾಲಿಕೆ ಸುಪರ್ದಿಗೆ ತೆಗೆದುಕೊಂಡಿದೆ. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಸದ್ಯ ಎರಡೂ ದೇವರ ಮೂರ್ತಿಗಳನ್ನ ಅಲ್ಲಿಂದ ತೆರವುಗೊಳಿಸಿದ್ದು ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಇಲ್ಲಿ ನಮ್ಮಲ್ಲಿ ಜಾತಿ ಜಗಳ ಯಾವುದು ಬೇಡ, ನೀವು ತೆಗೀರಿ ಅವರು ತೆಗೀಲಿ ಅಂದಿದ್ದಕ್ಕೆ ನಾವು ತೆಗೆದ ಕಾಸು ಅವನ್ನ ದರ್ಗಾದ್ದು ಏನು ಕಲ್ಲಿದ್ದು ಅವನೊಂದು ದರ್ಗಾಕ್ಕೆ ನಾವು ಮುಡಿಸಿದ್ವಿ. ಆಮೇಲೆ ಅವರು ತಗೊಂಡಿದ್ದಾರೆ, ಇಲ್ಲಿ ಯಾವುದು ಚಟುವಟಿಕೆ ಬೇಡ ಅಂದಿದ್ದಾರೆ, ಅದಕ್ಕೆ ನಾವು ಒಪ್ಕೊಂಡಿರಿ. ಇನ್ನು ಈ ಎರಡೂ ಸಮುದಾಯದವರು ತಮಗೆ ಸಂಬಂಧಿಸಿದ ದೇವರನ್ನ ಪೂಜೆ ಮಾಡುವ ಮೂಲಕ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಸೂಪರ್ ಮಾರುಕಟ್ಟೆಯಲ್ಲಿ ನಿರ್ಮಾಣವಾಗಿದ್ದ ಪ್ರಕ್ಷುಬ್ಧ ವಾತಾವರಣವನ್ನ ಪೊಲೀಸರು ಮತ್ತು ಪಾಲಿಕೆ ಅಧಿಕಾರಿಗಳು ಜಾಣ್ಮೆಯಿಂದ ತಿಳಿಗೊಳಿಸಿದ್ದಾರೆ. ಮುಂದೆ ಮತ್ತೆ ಆ ಜಾಗದಲ್ಲಿ ಧರ್ಮದಂಗಲ್ ಏಳದಂತೆ ಪೊಲೀಸ್ ಇಲಾಖೆ ನಿಗಾ ಇಡಬೇಕಿದೆ. ಜಾವಿದಾ ಅಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.